ಸರ್, ಈಗ ನಿನ್ನೆ ಹರಿಯಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಿದ್ದರಾಮಯ್ಯ ಅವರು ಇಲ್ಲಿ ಬೇಡ ಅದು ರಾಜಕೀಯ ಮಾತಾಡಿದ್ರು. ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ 2,000 ಕೋಟಿಗೆ ಮುಖ್ಯಮಂತ್ರಿ ಸ್ಥಾನನ ವ್ಯಾಪಾರಕ್ಕೆ ಇಟ್ಟಂತವ್ರು ನಮಗೇನು ಭ್ರಷ್ಟಾಚಾರದ ಬಗ್ಗೆ ಪಾಠ ಮಾಡ್ತಾರೆ. ರಾಜಕೀಯವಾಗಿ ಕೆಲವು ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳಲ್ಲಿ ಚರ್ಚೆಗಳು ಮಾಡೋದು ಬೇರೆ, ಆ ವಿಷಯಗಳು ಅದನ್ನು ಗಂಭೀರವಾಗಿ ತಗೊಳ್ಳಿಕ್ಕಾಗತ್ತಾ? ಇಲ್ಲ ಅದಕ್ಕೆ ಏನಾದರೂ ಡಾಕ್ಯುಮೆಂಟ್ ಇದೆಯಾ? ಸಂತೆ ಭಾಷಣ ಮಾಡ್ತಾರೆ ಕೆಲವರು, ಆ ಸಂತೆ ಭಾಷಣಕ್ಕೆ ಹೆಚ್ಚಿನ ಮಹತ್ವ ಕೊಡಲಿಕ್ಕಾಗತ್ತಾ? ಏನಾದರೂ ಅದರಲ್ಲಿ ಅಲ್ಪ ಸ್ವಲ್ಪ ಪ್ರೇಮ ಫೇಶಿ ಅಲ್ಪ ಸ್ವಲ್ಪ ಸಾಕ್ಷಿಗಳ ಆಧಾರದ ಮೇಲೆ ಚರ್ಚೆ ಮಾಡಿದರೆ ಉತ್ತರ ಕೊಡ್ಬೋದು. ಕೆಲವು ರಾಜಕೀಯದಲ್ಲಿ ಅವರವರ ವೈಯಕ್ತಿಕ ದ್ವೇಷದಲ್ಲಿ ಹಲವಾರು ರೀತಿಯ ಆಪಾದನೆಗಳು ಮಾಡ್ತಾರೆ. ಈಗ ಇವರೇನೆ ಇಂದು ಇಲ್ಲಿಯ ಕಾಂಗ್ರೆಸ್ ಸರ್ಕಾರ, ಬಿ ಜೆ ಪಿ ಸರ್ಕಾರ 40% ಸರ್ಕಾರ ಅಂದರು. ಈಗ ಕಾಂಗ್ರೆಸ್ನಲ್ಲೇ ಇರ್ತಕ್ಕಂಥ ತುಮಕೂರಿನ ಗುತ್ತಿಗೆದಾರರು, ಆ ಪಕ್ಷದ ಪದಾಧಿಕಾರಿಗಳೇ ಒಂದು ಹೇಳಿಕೆ ಕೊಟ್ಟರು, ನಮ್ಮ ಸರ್ಕಾರ ಬಂದ ಮೇಲೆ 40% ಮೀರಿ ಮುಂದೋಗಿದ್ದಾರೆ ನಮ್ಮ ಈ ಸರ್ಕಾರದಲ್ಲಿ ಅಂತಕ್ಕಂಥದ್ದನ್ನು ಕಾಂಗ್ರೆಸ್ನ ಒಬ್ಬ ಗುತ್ತಿಗೆದಾರ ಹೇಳಿಕೆ ಕೊಟ್ಟ. ಅದಕ್ಕೆ ಸಿದ್ದರಾಮಯ್ಯ ಉತ್ತರ ಏನು ಕೊಡ್ತಾರೆ?